ಸೇವೆಯಾಗಕ್ಕೆ ಗೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿದೆ. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಪ್ರೇಯಸಿ. ಯುದ್ಧದ ಸಮಾಚಾರವನ್ನು ವೀರದೇವು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ಪುನಃ ಜಗತ್ತಿನ ನಾವು ಮೂಲಿ ಅದಾವ ದುಷ್ಕರ್ಮಗಳು ಜನಿಸಿದರು. ಅದರಲ್ಲಿ ಆಧಾರಿಗೆ ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತದೆ. ಆದರೆ ಆ ಯುದ್ಧದಲ್ಲಿ ಈ ನಿನ್ನ ಪತಿಯು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದೆಂದು ಪ್ರತಿಜ್ಞೆ ಮಾಡಿದರು. ಈ ಶೈನಾಗಾರದ ಒಂದು ಅನುಕೂಲವಾದ ಕಾರಣವೇ ಉಂಟಾಯಿತು. ಈಗ ಅರಿತೆಯೋ ಈ ನಿಮ್ಮ ರಾಜನೀತಿ ಕೌಶಲ್ಯ. ಆದರೆ ಇದು ಪರ್ಯಾಸ್ಯವಲ್ಲ ತಾನು. ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿ ಕಾಂಗಲಿನಿಂದ ಪರಿವೇಶಿತನಾಗಿ ಮಧುರ ವೇಣು ಗಾನದಿಂದ ವಿಶ್ವ ಕೃತಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವಿದೆ. ಕಂಸ ಶಿಶುಪಾಲಾದಿ ದಾನವರನ್ನು ಅವರ ಪ್ರಚಂಡ ಹಟ್ಟಾಸದಿಂದ ಆದರೆ ಈ ಸಾಹಿತ್ಯ ಪ್ರಾರಂಭವಾದಾಗ ಎಲ್ಲಕ್ಕಿಂತ ಮಿಗಿಲಾದ ಬೇರೆ ಪಕ್ಷಗಳನ್ನು ನಾನು ನಿರಕ್ಷರನು ನಿಜ. ಕುರುಕ್ಷೇತ್ರ ಯುದ್ಧ ಸೂತ್ರವು ಚದುರಂಗದ ಧಾರಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಜನರಿಗೆ ತಿಳಿದವರು. ನಾನು ಆ ಜ್ಞಾನವನ್ನು ಪಾಲಿಸಿದೆ. ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು